Hello, good morning students. In the last video, we are discussed some characteristics of the gaseous state. In this video, we are going to study the behavior of the gas. Behavior of the gas, how the gaseous molecules are behavior and how they can be governed. They can be governed by the some measurable properties of the gases. Some measurable properties measurable properties gaseous particle behavior ಯಾವ ರೀತಿ ಅದ ಅದನ್ನ ನಾವು ಯಾವ ರೀತಿ ಗವರ್ನ್ ಮಾಡಬಹುದು ಅದರ ಮೇಲೆ ನಾವು ಯಾವ ರೀತಿ ಹಿಡಿತವನ್ನು ಸಾಧಿಸಬಹುದು ಅನ್ನೋದಕ್ಕೆ ಕೆಲವೊಂದು measurable properties ಮೇಲಿಂದ some laws ಅನ್ನು ಪ್ರಪೋಸ್ ಮಾಡ್ತಾರೆ. ಆ laws ಅನ್ನು ನಾವು ಏನು ಕರಿತೀವಿ gaseous laws ಅಂತ ಕರಿತೀವಿ. ಹೌದಾ? That is mainly based on the pressure, volume and temperature. These are the three parameters for the measurable properties. ಹೌದಾ? ಗ್ಯಾಸ್ ಪ್ರೆಷರ್ ಅನ್ನು ನಾವು ಫೈಂಡ್ ಔಟ್ ಮಾಡಬಹುದು, ಟೆಂಪರೇಚರ್ ಅನ್ನು ಫೈಂಡ್ ಔಟ್ ಮಾಡಬಹುದು ಮತ್ತು ಗ್ಯಾಸ್ ವ್ಯಾಲ್ಯೂಮ್ ಅನ್ನು ಫೈಂಡ್ ಔಟ್ ಮಾಡಬಹುದು. ಈ ಗ್ಯಾಸ್ ಪ್ರೆಷರ್ ಟೆಂಪರೇಚರ್ ಪ್ರೆಷರ್ ಮತ್ತು ವ್ಯಾಲ್ಯೂಮ್ ಏನಂದ್ರೆ ಒಂದಕ್ಕೊಂದು ಏನದಾವ ಇಂಟರ್ ರಿಲೇಶನ್ಶಿಪ್ ಅದ. ಒಂದನ್ನು ಕಾನ್ಸ್ಟಂಟ್ ಇಟ್ಟು ಒಂದನ್ನು ಚೇಂಜ್ ಮಾಡಿದಾಗ ಮತ್ತೊಂದು ಏನಾಗ್ತಾ ಹೋಗ್ತದ ಚೇಂಜ್ ಆಗ್ತದ. ಬೇಸ್ಡ್ ಆನ್ ದ ಪ್ರಾಪರ್ಟೀಸ್ ಆಫ್ ದಿ ಪ್ರೆಷರ್, ವ್ಯಾಲ್ಯೂಮ್ ಅಂಡ್ ಟೆಂಪರೇಚರ್ there are totally four laws are given. Four laws are given. The one is Boyle's law, Charles law, Gay-Lussac's law and the Avogadro number law. Okay, ನಾಲ್ಕು ಲಾಸ್ ಅದಾವ. ಈ ಪ್ರೆಷರ್, ವ್ಯಾಲ್ಯೂಮ್, ಟೆಂಪರೇಚರ್ ರಿಲೇಶನ್ಶಿಪ್ ನಾಗ ನಾವು ಏನು ಮಾಡ್ತೀವಿ ಈ ಲಾಸ್ ಅನ್ನ ಹೇಳ್ಬೋದು ಹೋಗ್ತೀವಿ. ಈ ಲಾಸ್ ಒಳಗೆ ಏನದ ಒಂದು ಸ್ಟೇಟ್ಮೆಂಟ್ ಹೇಳ್ತೀವಿ. ಹೌದಾ? ಏನು ಚೇಂಜ್ ಮಾಡಿದಾಗ ಏನು ಚೇಂಜ್ ಆಗ್ತದ ಅದು ಡೈರೆಕ್ಟ್ಲಿ ಅದನ್ನು ಇಂಡೈರೆಕ್ಟ್ಲಿ ಅದನ್ನು ಹೌದಾ ಯಾವುದನ್ನ ಕಾನ್ಸ್ಟೆಂಟ್ ಇಟ್ಟಿರ್ತೀವಿ ಅದನ್ನ ಸ್ಟೇಟ್ಮೆಂಟ್ ಅನ್ನು ಹೇಳಬೇಕು ಒಂದು. ಆಮೇಲೆ ಅದರ ಮ್ಯಾಥಮೆಟಿಕಲ್ ಫಾರ್ಮ್ ಹೌದಾ. ಆಮೇಲೆ ಅದಕ್ಕೆ ಸೈಡ್ ರಿಲೇಟೆಡ್ ಏನಾದರೂ ಡೆನ್ಸಿಟಿ ಜೊತೆ ರಿಲೇಷನ್ ಇತ್ತು ಅಥವಾ ಬೇರೆ ಏನಾದರೂ ಮೋಲಾರ್ ಮಾಸ್ ಜೊತೆ ರಿಲೇಷನ್ ಇತ್ತು ಅದು ಅದ್ರ ಮೇಲೆ ಸ್ವಲ್ಪ ಏನು ಮಾಡ್ತಾರೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆಮೇಲೆ ಅದರದ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ನಾವು ಯಾವ ರೀತಿ ಗ್ರಾಫ್ ಹಾಕ್ತೀವಿ, ಸ್ಟ್ರೇಟ್ ಲೈನ್ ಬರ್ತದೋ ಅಥವಾ ಕರ್ವ್ ಬರ್ತದೋ ಅದು ಅದ್ರ ಬಗ್ಗೆ ಏನು ಮಾಡ್ತೀವಿ ನಾವು ಒಂದೊಂದು ಬಾಯ್ಲ್ಸ್ ಲಾ ಒಳಗೆ ಹೋಗ್ತೀವಿ. ಹೌದಾ? ಒಂದು ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನು ಹೋಗ್ತೀವಿ. ಇಲ್ಲೊಳಗೆ ಫಸ್ಟೇ ಲಾ ಏನು ಬರ್ತದ್ರೆ ಬಾಯ್ಲ್ಸ್ ಲಾ ಅಂತ ಬಾಯ್ಲ್ಸ್ ಲಾ. ಹೌದಾ? ದ್ಯಾಟ್ ವಿಲ್ ಗಿವ್ಸ್ ದ ಪ್ರೆಷರ್ ಅಂಡ್ ವ್ಯಾಲ್ಯೂಮ್ ರಿಲೇಶನ್ಶಿಪ್. ಹೌದಾ? ಇಲ್ಲಿ ನೋಡಿ ಈ ರೀತಿ ಇದೆ. ಇದನ್ನ ನೀವು ಈಗ ಬರ್ಬೋದು ಪ್ರೆಷರ್, ವ್ಯಾಲ್ಯೂಮ್ ಅಂಡ್ ಟೆಂಪರೇಚರ್. ವ್ಯಾಲ್ಯೂಮ್ ಅಂಡ್ ಟೆಂಪರೇಚರ್ ಈ ಎರಡಕ್ಕೂ ರಿಲೇಶನ್ಶಿಪ್ ಹೇಳಿದ್ರಿ ಬಾಯ್ಲ್ಸ್ ಲಾ. ವ್ಯಾಲ್ಯೂಮ್ ಅಂಡ್ ಟೆಂಪರೇಚರ್ ರಿಲೇಶನ್ಶಿಪ್ ಹೇಳಿದ್ರಿ ಚಾರ್ಲ್ಸ್ ಲಾ. ಪ್ರೆಷರ್ ಅಂಡ್ ಟೆಂಪರೇಚರ್ ರಿಲೇಶನ್ಶಿಪ್ ಹೇಳಿದ್ರಿ ದಟ್ ಇಸ್ ದ ಗೇ-ಲುಸ್ಸಾಕ್ಸ್ ಲಾ. ಗೇ-ಲುಸ್ಸಾಕ್ಸ್ ಲಾ. ಈ ಮೂರು ಲಾ ಬರ್ತದ. ಅದ ಇನ್ನೊಂದದ್ರಿ ಅವಗಾಡ್ರೋ ನಂಬರ್ ಲಾ. ಅದರ ಸ್ಟೇಟ್ಮೆಂಟ್ ಬೇರೆ ಅದನ್ನ ಹೇಳ್ಬೇಕಾದ್ರೆ ಹೇಳ್ತೀವಿ. ಹೌದಾ? ಈಗ ನಾ ಹೆಂಗೆ ತಿಳ್ಕೊಬೇಕು, ಹೆಂಗೆ ಹೇಳ್ಬೇಕು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಹೌದಾ ಇದ್ರ ರೀತಿ ಬರೀಬೇಕು PVT ಪ್ರೆಷರ್, ವ್ಯಾಲ್ಯೂಮ್, ಟೆಂಪರೇಚರ್ ಬರ್ಕೋಬೇಕು. ಹೌದಾ? ಒಂದೇದು ಪ್ರೆಷರ್ಗೂ ವ್ಯಾಲ್ಯೂಮ್ಗೂ ಏನು ರಿಲೇಶನ್ಶಿಪ್ ಅದ ಅನ್ನೋದನ್ನ ನಾವೇನು ಮಾಡ್ತೀವಿ ಸ್ಟೇಟ್ಮೆಂಟ್ ಮುಖಾಂತರ ಹೇಳ್ತೀವಿ ದಟ್ ಇಸ್ ದ ಬಾಯ್ಲ್ಸ್ ಲಾ. ಹೌದಾ? ವ್ಯಾಲ್ಯೂಮ್ ಮತ್ತು ಟೆಂಪರೇಚರ್ ಒಳಗೆ ಯಾವ ರೀತಿ ರಿಲೇಶನ್ಶಿಪ್ ಅದ ದಟ್ ಇಸ್ ದ ಚಾರ್ಲ್ಸ್ ಲಾ. ಟೆಂಪರೇಚರ್ ಅಂಡ್ ಪ್ರೆಷರ್ ದಟ್ ಇಸ್ ದ ಗೇ-ಲುಸ್ಸಾಕ್ಸ್ ಲಾ. ದಟ್ ಇಸ್ ದ ಗೇ-ಲುಸ್ಸಾಕ್ಸ್ ಲಾ. ಹೌದಾ? ಯಾವ ರೀತಿ ಹೇಳ್ತೀವಿ ನೋಡಿ. ಹೌದಾ? ಒಳ್ಳೆಯದಾದ್ರೆ ಬಾಯ್ಲ್ಸ್ ಲಾ. ಬಾಯ್ಲ್ಸ್ ಲಾ ಒಳ್ಳೆಯ ಸ್ಟೇಟ್ಮೆಂಟ್ ಅನ್ನು ಹೇಳಬೇಕು. ಹೌದಾ? ಬಾಯ್ಲ್ಸ್ ಲಾದಾಗ ನಾವೇನು ತಗೊಂಡಿವಿ ಇಟ್ ಗಿವ್ಸ್ ದ ಹೌ ದ ಪ್ರೆಷರ್ ಅಂಡ್ ವ್ಯಾಲ್ಯೂಮ್ ವಿಲ್ ಹ್ಯಾವ್ ದ ಇಂಟರ್ ರಿಲೇಶನ್ಶಿಪ್ when the temperature kept constant. ಹೌದಾ? ಸೇಮ್ ಅಮೌಂಟ್ ಆಫ್ ಗ್ಯಾಸ್, ನಂಬರ್ ಆಫ್ amount of gas is same, then the temperature is same, but we are only changing the pressure and the volume. Suppose if you change the volume, how the pressure will be changes, and if you change the pressure, how the volume will be changes. ಹೌದಾ? ಅದರ ಬಗ್ಗೆ ನಾವು ಏನು ಮಾಡ್ತೀವಿ ಇಂಟರ್ ರಿಲೇಶನ್ಶಿಪ್ ಅನ್ನು ಕೊಡ್ತೀವಿ. ಹೌದಾ? ಸ್ಟೇಟ್ಮೆಂಟ್ ಏನು ಹೇಳ್ತಾರೆ ಹೌದಾ? ಸಪೋಸ್ ಸ್ಟೇಟ್ಮೆಂಟ್ ಹೋಗಿದ್ದ ಮೊದಲ if you take the one closed container, then you have to take the one piston
Then now take the one piston. Then you have to add the some gas. You have to add the some amount of gas. So that is X amount of gas. The number of molecules will be the same. Then there is no loss of gas because it is a closed container. Then if you have the some value V, suppose if you have the some value V, and these gaseous molecules are always moving because they are always in the random motions. Already all studied in the characteristics of the gaseous state. Therefore, the gaseous molecules are cannot present in the rest position. Therefore, when these molecules are moving, therefore they collide with each other or they collide with the wall of the container. ಹೌದಾ ಅವು ಯಾವಾಗಲೂ ಮೂವ್ ಆಗತ್ತಂದ್ರೆ ಒಂದಕ್ಕೊಂದು ತಮ್ಮಷ್ಟು ತಾವೇ ಡಿಕ್ಕಿ ಹೊಡ್ಕೋತಾವ್ರಿ. ಇಲ್ಲಾಂದ್ರೆ ಹೋಗಿ ಏನು ಮಾಡ್ತಾವ ವಾಲ್ ಆಫ್ ದಿ ಕಂಟೈನರ್ಗೆ ಏನಾಗ್ತಾವ ಕೊಲೈಡ್ ಆಗ್ತಾವ. ಯಾವಾಗ ವಾಲ್ ಆಫ್ ದಿ ಕಂಟೈನರ್ ಕೊಲೈಡ್ ಆಗ್ತಾವ ಅವಾಗ ಅದರೊಳಗೆ ಏನಾಗ್ತದ್ರಿ ಪ್ರೆಷರ್ ಬರ್ತದ. ಅದರೊಳಗೆ ಒಂದು ಏನು ಬರ್ತದ ಪ್ರೆಷರ್ ಅಂತೇಳಿ ಒಂದು ಕ್ವಾಂಟಿಟಿ ಅಂತ ಹೇಳ್ತೀವಿ. ಹೌದಾ ಹೆಂಗೆ ಇದರೊಳಗೆ ನಂಬರ್ ಆಫ್ ಅಟಮ್ಸ್ ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಹೆಚ್ಚಾಗ್ತಾವೆ. ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಹೆಚ್ಚಾಗ್ತಾವೆ, ಗ್ಯಾಸಿಯಸ್ ಅಟಮ್ಸ್ ಹೆಚ್ಚಾಗ್ತಾವೆ. ಹಂಗ ದ ನಂಬರ್ ಆಫ್ ಕೊಲಿಷನ್ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಇಷ್ಟು ದೊಡ್ಡ ವ್ಯಾಲ್ಯೂ ಒಳಗೆ 4 ಮಾಲಿಕ್ಯೂಲ್ಸ್ ಇದ್ದವ್ರಿ ಅವಾಗ ಏನಾಗಬೇಕು ಎಲ್ಲ ಕಡೆ ಕೊಲೈಡ್ ಆಗಬೇಕು. ಅವಾಗ ಏನಾಗ್ತದೆ ಇಲ್ಲಿ ಕೊಲೈಡಿಂಗ್ ಕಡಿಮೆ ಆಗೋದ್ರಿಂದ ಪ್ರೆಷರ್ ಏನಾಗ್ತದೆ ಕಡಿಮೆ ಆಗ್ತದೆ. ಹೆಂಗೆ ಕಡಿಮೆ ವ್ಯಾಲ್ಯೂ ಒಳಗೆ ನಂಬರ್ ಆಫ್ ಗ್ಯಾಸಿಯಸ್ ಅಟಮ್ಸ್ ಹೆಚ್ಚಾಗ್ತಾವೆ ಅವಾಗ ನಂಬರ್ ಆಫ್ ಕೊಲಿಷನ್ ಹೆಚ್ಚಾಗ್ತದೆ. ನಂಬರ್ ಆಫ್ ಕೊಲಿಷನ್ ಹೆಚ್ಚಾಯ್ತಂದ್ರೆ ಅವಾಗ ಏನಾಗ್ತದೆ ಪ್ರೆಷರ್ ಆಟೋಮೆಟಿಕ್ ಹೆಚ್ಚಾಗ್ತದೆ. ಇಷ್ಟು ನಮಗೆ ಗುರುತು ಅಲ್ಲ. ದೆನ್ if you increase the pressure or if you increase the value or decrease the value, how the pressure will be changes. How the pressure will be changes. Suppose ಈ ವ್ಯಾಲ್ಯೂ ಇದ್ದಾಗ ಏನು ಮಾಡ್ತೀವಿ ಈ ಪಿಸ್ಟನ್ ಅನ್ನು ತಗೋತೀವಿ. ಪಿಸ್ಟನ್ ದಿಂದ ಮೇಲ್ಗಡೆ ಪ್ರೆಸ್ ಮಾಡಿ. ಹೌದಾ ಈ ವ್ಯಾಲ್ಯೂ ಮೊದಲು ಇಷ್ಟಿತ್ತು. ಈ ವ್ಯಾಲ್ಯೂ ಅನ್ನು ನಾನು ಏನು ಮಾಡ್ತೀನಿ ಈಗ ಈ ವ್ಯಾಲ್ಯೂ ತಗೊಂಡ್ಬರ್ತೀನಿ. ಅವಾಗ ಈ ಸ್ಪೇಸ್ ಒಳಗಿರುವಂತ ಅಟಾಮಿಕ್ ಪಾರ್ಟಿಕಲ್ಸ್ ಗ್ಯಾಸಸ್ ಅಟಮ್ಸ್ ಎಲ್ಲ ಏನಂದ್ರೆ ಇಲ್ಲಿ ಬಂದು ಅವಾಗ ಇಷ್ಟ ಸ್ಪೇಸ್ ಒಳಗೆ ಓಡಾಡುವಂತ ಪಾರ್ಟಿಕಲ್ಸ್ ಇಷ್ಟ ಸ್ಪೇಸ್ ಒಳಗೆ ಓಡಾಡತ್ತ ಅಂದ್ರೆ ನಂಬರ್ ಆಫ್ ಕೊಲಿಷನ್ ಹೆಚ್ಚಾಗ್ತದೋ ಕಡಿಮೆ ಆಗ್ತದೆ. ಹೆಚ್ಚಾಗ್ತದೆ ಆಟೋಮೆಟಿಕ್ ಹೆಚ್ಚಾಗ್ತದೆ. ಈ ನಂಬರ್ ಆಫ್ ಅಟಮ್ಸ್ ನೋಡಿ ಇದಕ್ಕೆ ಹೌದಾ ಏನಾಗ್ತದೆ ಸ್ಪೇಸ್ ಕಡಿಮೆ ಇರೋದ್ರಿಂದ ಜಲ್ದಿ ಹೋಗಿ ಏನಾಗ್ತಾವ ಕೊಲೈಡ್ ಆಗ್ತಾವ. ಅವಾಗ ಆಟೋಮೆಟಿಕ್ ಏನೈತಿ ಪ್ರೆಷರ್ ಹೆಚ್ಚಾಗ್ತದೆ. ಪ್ರೆಷರ್ ಇನ್ಕ್ರೀಸ್. ಸಪೋಸ್ ಇಲ್ಲಿರುವಂತ ವ್ಯಾಲ್ಯೂ ಹೆಚ್ಚಾಗಿದ್ದು ಕಡಿಮೆ ಆಗಿದೆ. ವ್ಯಾಲ್ಯೂ ಏನಾಗಿದೆ ಕಡಿಮೆ. ದ ವ್ಯಾಲ್ಯೂ ವಿಲ್ ಬಿ ಗೋಸ್ ಆನ್ ಡಿಕ್ರೀಸ್. Value will be goes on decreasing. Here the same amount of gas and same temperature, we are only changing the value and the pressure. We are only changing the value and the pressure. Suppose ಇದನ್ನು ಎಕ್ಸ್ಪಾನ್ಷನ್ ಮಾಡಿ ಇಲ್ಲಿರುವಂತ ಪಿಸ್ಟನ್ ಅನ್ನ ಹೌದಾ ಏನು ಮಾಡಿ ಈಗ ಫಸ್ಟ್ ಒರಿಜಿನಲ್ ಪೊಸಿಷನ್ ತಗೋತಾರೆ. ನಾನು ಇದನ್ನ ಮತ್ತೆ ಮಾಡಿ ಪಿಸ್ಟನ್ ಅನ್ನ ಮೇಲ್ಗಡೆ ತಗೋರಿ. ಅವಾಗ ಏನು ಮಾಡ್ತೀವಿ ಎಷ್ಟು ತಗೊಂಡ್ರೆ ಅವಾಗ ಇಲ್ಲಿರುವಂತ ವ್ಯಾಲ್ಯೂ ಎಷ್ಟಾಗ್ತದೆ ಇಷ್ಟ. ಅವಾಗ ಇಷ್ಟು ವ್ಯಾಲ್ಯೂ ಹೆಚ್ಚಾಗ್ತದೆ. ಇಷ್ಟು ವ್ಯಾಲ್ಯೂ ಹೆಚ್ಚಾಗ ಇದ ಮಾಲಿಕ್ಯೂಲ್ಸ್ ಮತ್ತೆ ಸ್ಪೇಸ್ ಹೆಚ್ಚಾಗ್ತದೆ. ಸ್ಪೇಸ್ ಹೆಚ್ಚಾಯ್ತು ಅಂದ್ರೆ ನಂಬರ್ ಆಫ್ ಕೊಲಿಷನ್ ಆಟೋಮೆಟಿಕ್ ಏನಾಗ್ತದೆ ಕೊಲೈಡಿಂಗ್ ಏನಾಗ್ತದೆ ಕಡಿಮೆ ಆಗ್ತದೆ. ಅವಾಗ ಪ್ರೆಷರ್ ಏನಾಯ್ತು ಡಿಕ್ರೀಸ್ ಆಯ್ತು. ವ್ಯಾಲ್ಯೂ ಏನಾಯ್ತು ಇಷ್ಟ ಇನ್ಕ್ರೀಸ್ ಆಯ್ತು. ಹೌದಾ ಅದಕ್ಕೆ ವ್ಯಾಲ್ಯೂಮ್ ಡಿಕ್ರೀಸ್ ಮಾಡಿದ್ರಿ ಪ್ರೆಷರ್ ಏನಾಗತ್ತದ ಹೆಚ್ಚಾಗತ್ತದ. ವ್ಯಾಲ್ಯೂಮ್ ಅನ್ನ ಇನ್ಕ್ರೀಸ್ ಮಾಡಿದ್ರಿ ಪ್ರೆಷರ್ ಏನಾಗತ್ತದ ಡಿಕ್ರೀಸ್ ಆಗತ್ತದ. ಈ ರೀತಿ ರೇಷಿಯೋ ನಾವೇನು ಕರಿತೀವಿ ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ದ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನ್ರಿ ಒಂದು ಕ್ವಾಂಟಿಟಿಯನ್ನ ಇನ್ಕ್ರೀಸ್ ಮಾಡಿದಾಗ ಇನ್ನೊಂದು ಕ್ವಾಂಟಿಟಿ ಏನಾಗಬೇಕು ಡಿಕ್ರೀಸ್ ಆಗಬೇಕು. ಅದಕ್ಕೆ ನಾವೇನು ಕರಿತೀವಿ ಇನ್ವರ್ಸ್ಲಿ ಪ್ರಪೋರ್ಷನಲ್. ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೌದಾ ಸಪೋಸ್ ಒಂದು ಕ್ವಾಂಟಿಟಿಯನ್ನ ಹೆಚ್ಚು ಮಾಡಿದಾಗ ಇನ್ನೊಂದು ಕ್ವಾಂಟಿಟಿ ಏನಾಗಬೇಕು ಹೆಚ್ಚಾಗಬೇಕು. ದೆನ್ ವಿ ಕಾಲ್ ಇಟ್ ಆಸ್ ದ ಹೌದಾ
ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇವೆರಡು ಕ್ವಾಂಟಿಟಿ ಏನದವ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದಾವ, ಇವೆರಡು ಕ್ವಾಂಟಿಟಿ ಏನದವ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅದಾವ. ಸೊ ಯು ಹ್ಯಾವ್ ಟು ಟೆಲ್ ದ ಸ್ಟೇಟ್ಮೆಂಟ್ ಆಫ್ ದ ಬಾಯ್ಲ್ಸ್ ಲಾ. ಹೌದಾ, ಇದು ತಿಳಿದಿತ್ತು ಅಂದ್ರೆ ನಾ ಹೇಳುವಂತ ಸ್ಟೇಟ್ಮೆಂಟ್ ನಿಮ್ಗೆ ಏನಾಗ್ತದೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಹೌದಾ, ಸಪೋಸ್ if you come to the Boyle's law, okay, the Boyle's law state that okay, at a given temperature ನೀವು ಯಾವ ಎರಡು ರಿಲೇಶನ್ಶಿಪ್ ಅನ್ನು ಹೇಳತ್ತೀರಿ ಆ ರಿಲೇಶನ್ಶಿಪ್ ಅನ್ನು ಬಿಟ್ಟು ಉಳಿದನ್ನ ನಾವು ಏನು ಮಾಡಿವಿ ಕಾನ್ಸ್ಟಂಟ್ ಅನ್ನ ಇಟ್ಟಿವಿ. ಇಲ್ಲಿ ಪ್ರೆಷರ್ ವ್ಯಾಲ್ಯೂ ತಗೊಂಡಿದ್ರೆ ಟೆಂಪರೇಚರ್ ಏನದರಿ ಕಾನ್ಸ್ಟಂಟ್ ಅದ. therefore it states that at a given temperature, ಹೌದಾ, at a given temperature the same amount of gas varies, ಹೌದಾ, varies or ಹೆಂಗ್ varies ಆಗುತ್ತೆ, the same amount of gas varies, ಹೌದಾ, that is pressure will be increased. ಇಲ್ಲೇ ಬರೀರಿ the value of ಅಂತೇಳಿ at a given temperature, ಹೌದಾ, the value of given amount of gas changes inversely, ಅಥವಾ given amount of gas is inversely proportional to the pressure. ಹೌದಾ, ನೀವು ಸ್ಟೇಟ್ಮೆಂಟ್ ನಾನು ತಿಳಿದಿತ್ತು ಅಂದ್ರೆ ಸ್ಟೇಟ್ಮೆಂಟ್ ನಿಮ್ಗೆ ಈಜಿ ತಿಳಿತದೆ. ಹೌದಾ, ಏನು ಹೇಳ್ತೀವಿ ನಾವು, ದ ಬಾಯ್ಲ್ಸ್ ಲಾ ಸ್ಟೇಟ್ಸ್ ದ್ಯಾಟ್ at a given temperature or at a constant temperature, the value of the given amount of gas is inversely proportional to the pressure. ಒಂದನ್ನು ಚೇಂಜ್ ಮಾಡೋಣ, ಇನ್ನೊಂದು ಏನಾಗುತ್ತದೆ ಡಿಗ್ರೀಸ್ ಆಗುತ್ತೆ. ಅದನ್ನು ನಾವು ಏನು ಮಾಡಿವಿ ಸ್ಟೇಟ್ಮೆಂಟ್ ಒಳಗೆ ಇನ್ ಮ್ಯಾಥಮೆಟಿಕಲಿ, ಹೌದಾ, the pressure it is inversely proportional to the value. Pressure is inversely proportional to the value. Then P is equal to K1 into 1 divided by V. Here the proportionality sign equal sign ಇರಬೇಕಾದ್ರೆ ನಾವು ಕಾನ್ಸ್ಟಂಟ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ. that constant is K1, that is proportionality constant. Therefore P is equal to K1 into 1 by P and P into V is equal to K1. Therefore the product of pressure and volume will be equal to the unity or equal to the constant. Always the product of pressure and volume will be the constant. Suppose if you take the initial gas, some amount of the gas, and it is having the temperature same, that is the T1, then the pressure will be the P1 and volume will be the P1. It has the pressure P1 and value will be the P1 at the temperature T1. When you changing the value P1 to the V2, when you change the value P1 to the V2, then automatically the pressure also changing from P1 to the V2. General representation ಮಾಡ್ತೀವಿ. ಫಸ್ಟ್ ಗೆ P1 ಇತ್ತು, ವ್ಯಾಲ್ಯೂ P1 ಇತ್ತು, ಇದನ್ನ ವ್ಯಾಲ್ಯೂ P1 ಇರೋದನ್ನ V2 ಮಾಡಿದ್ವಿ. ಅದು ಆವಾಗ ಪ್ರೆಷರ್ ಏನಾಗ್ತದೆ, P1 ಇತ್ತು P2 ಆಗ್ತದೆ. ಪ್ರೆಷರ್ P1 ಮತ್ತು P1 ಇದ್ದಾಗ ಏನು ಹೇಳ್ಬೋದ್ರಿ,
P1 V1 is equal to ಅವಾಗೂ ಕಾನ್ಸ್ಟೆಂಟ್ ಬರ್ತದೆ. ಆಮೇಲೆ ಪ್ರೆಷರ್ ಇದು ವ್ಯಾಲ್ಯೂ V1 ಇದ್ರೆ ನಾವು P2 ಮಾಡಿದಾಗ ಪ್ರೆಷರ್ ಏನಾಯ್ತು P2 ಆಯ್ತು. ಅವಾಗೂ ನಾವು ಏನು ಬರೀಬೋದ್ರಿ P2 V2 is equal to also K2 ಹೌದಾ. ಎರಡು ಕಡೆ ಏನದ ಕಾನ್ಸ್ಟೆಂಟ್ K1 ಬರ್ತದೆ. ಅದಕ್ಕೆ P1 V1 is equal to P2 V2 ಅಥವಾ P1 divided by P2 is equal to P2 divided by P1. ಇದರ ನೀವು V1 ಇದನ್ನು ಕಳಿಸಿ P1 ಅದು ಹಂಗೆ ಬರೋದಿರ್ತದೆ. P1 V1 is equal to P2 into P2. So this is the mathematical form of the Boyle's statement ನೆನಪಿಟ್ರಿ ಹೌದಾ. ಅದರ ಮೇಲೆ ನಾವೇನು ಬರ್ತೀವಿ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಬರ್ತೀವಿ. ಇಲ್ಲಿ ಗ್ರಾಫಿಕಲಿ ರಿಪ್ರೆಸೆಂಟೇಷನ್ ಮಾಡಿದ್ದೇವೆ. ಗ್ರಾಫಿಕಲಿ ರಿಪ್ರೆಸೆಂಟೇಷನ್ ಮಾಡಿದ್ರೆ ಸಪೋಸ್ you consider the graph along the x axis ನಾವೇನು ತಗೊಂಡಿವಿ ವ್ಯಾಲ್ಯೂ p ಅಂತ ತಗೊಂಡಿವಿ. ಈ ಕಡೆ ನಾವೇನು ತಗೊಂಡಿವಿ ಪ್ರೆಷರ್ ಅನ್ನು ತಗೊಂಡಿವಿ. ಏನು ತಗೊಂಡ್ರಿ ಪ್ರೆಷರ್. then there is a graph will be observed that is 200 Kelvin ಹೌದಾ. ಇಲ್ಲಿ ನೀವು ಟೆಂಪರೇಚರ್ ಚೇಂಜ್ ಮಾಡಿದ್ರಿ ಸಪೋಸ್ 400 Kelvin ಮಾಡಿದ್ರಿ ಅಂತ ಈ ರೀತಿ ಬರ್ತದೆ ಹೌದಾ. ಅದೇ ರೀತಿ 600 Kelvin ಮಾಡಿದ್ರಂದ್ರೆ ಈ ರೀತಿ ಬರ್ತದೆ 600 Kelvin. ಈ ರೀತಿ ಬೇರೆ ಬೇರೆ ಟೆಂಪರೇಚರ್ ತಗೊಂಡಾಗ ನಮ್ಗೆ ಏನಾಗ್ತದೆ ಪ್ರೆಷರ್ ಚೇಂಜ್ ಆಗ್ತಾ ಹೋಗ್ತದೆ. ಇಲ್ಲಿ ನಾವು ಟೆಂಪರೇಚರ್ ಅನ್ನ ತಗೊಂಡಿದ್ವಿ. ಎಷ್ಟು ತಗೊಂಡಿದ್ರಿ 200 Kelvin ಟೆಂಪರೇಚರ್ ತಗೊಂಡಿದ್ವಿ. ಇನಿಷಿಯಲಿ ಪ್ರೆಷರ್ ಜಾಸ್ತಿ ಇತ್ತು ಹೌದಾ. ಪ್ರೆಷರ್ ಅನ್ನ ಕಡಿಮೆ ಮಾಡ್ಕೋತ ಬರ್ತೀನಿ ಹಂಗೆ ವ್ಯಾಲ್ಯೂ ಏನಾಗ್ಕೋತ ಬರ್ತದೆ ಈ ಕಡೆ ಹೆಚ್ಚಾಗ್ಕೋತ ಹೌದಾ. ಈಗ ನೋಡಿ ಪ್ರೆಷರ್ ಅನ್ನ ಕೆಳಗಡೆ ಬಂದಾಗ ಏನಾಗ್ತದೆ ಕಡಿಮೆ ಮಾಡಾತದ್ರಿ. ಪ್ರೆಷರ್ ಅನ್ನ ಕಡಿಮೆ ಮಾಡಿದಾಗ ವ್ಯಾಲ್ಯೂ ಈ ಕಡೆ ಏನಾಗ್ತದೆ ಹೆಚ್ಚಾಗ್ಕೋತ ವ್ಯಾಲ್ಯೂ ಏನಾಗ್ತದೆ ಹೆಚ್ಚಾಗ್ತದೆ. ನಾವು ಟೆಂಪರೇಚರ್ ಚೇಂಜ್ ಮಾಡಿದಾಗ ಆಟೋಮೆಟಿಕ್ ಬೇರೆ ಬೇರೆ ಪ್ರೆಷರ್ ಇರ್ತಾವ ಅವನ್ನ ಏನು ಸಿಗ್ತಾವ ಬೇರೆ ಬೇರೆ ಗ್ರಾಫನ್ನ ತಗೋಬಹುದು ಹೌದಾ. ದಟ್ ಇಸ್ ದ pressure versus value. Okay, suppose if you plot the another graph, that is pressure versus 1 by V value, then we get the line that is passing through the origin. T1, T2 and T3. ಬೇರೆ ಬೇರೆ ಟೆಂಪರೇಚರ್ ತಗೋತೀವಿ ಅವಾಗ ಬೇರೆ ಬೇರೆ ಲೈನ್ಸ್ ಹೌದಾ. ಪ್ರೆಷರ್ ಚೇಂಜ್ ಮಾಡಿದಾಗ ವ್ಯಾಲ್ಯೂ ಏನಾಗ್ತದೆ ಡಿಕ್ರೀಸ್ ಆಗುತ್ತೆ. ಅದು 1 by V ಬೇರೆ ಹಾಕಿ ಅವಾಗ ಆಟೋಮೆಟಿಕ್ ಏನು ಬರ್ತದೆ ನಮ್ಗೆ ಸ್ಟ್ರೇಟ್ ಲೈನ್ಸ್ ಸಿಗ್ತದೆ. there are two type of graphs ಹೌದಾ. in the graph whatever the when you plot the graph pressure versus value, whatever the curve or lines are obtained or the curves or lines are obtained ಆಗ್ತಾವು ಅವಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ isotherm ಅಂತ ಹೇಳ್ತೀವಿ. we call it as the isotherm. one marks question ಕೇಳ್ತಾರೆ what is meant by isotherm ಹೌದಾ. this is the ಹೌದಾ lines or curve obtained when graph ಹೌದಾ plot the graph pressure versus value ಹೌದಾ. pressure versus value ನಾವು ಹೌದಾ ಪ್ಲಾಟ್ ಗ್ರಾಫ್ ಅನ್ನು ಪ್ಲಾಟ್ ಮಾಡಿದಾಗ ಏನು ಲೈನ್ಸ್ ಅಥವಾ ಕರ್ವ್ಸ್ ಬಂದವು ಅವಕ್ಕೆ ನಾವು ಏನು ಕರಿತೀವಿ ಐಸೋಥರ್ಮ್ ಅಂತ ಕರಿತೀವಿ. we call it as the isotherms. what is meant by isotherm? Isotherm means when you plot the graph pressure versus value howda whatever the curves are obtained that are called the isotherms. ಎಷ್ಟು ಗೊತ್ತಾಯ್ತ್ರಿ ಸ್ಟೇಟ್ಮೆಂಟ್ ಗೊತ್ತಾಯ್ತು ಮ್ಯಾಥಮೆಟಿಕಲ್ ಫಾರ್ಮ್ ಆಮೇಲೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ then come to the next point ಹೌದಾ. that is ಡೆನ್ಸಿಟಿಗೂ ಮತ್ತು ಈ ಸ್ಟೇಟ್ಮೆಂಟ್ ಅದು ಯಾವ ರೀತಿ ರಿಲೇಶನ್ಶಿಪ್ ಅನ್ನು ಕೊಡಬಹುದು. ಪ್ರೆಷರ್ಗೂ ಮತ್ತು ಡೆನ್ಸಿಟಿಗೆ ಯಾವ ರೀತಿ ರಿಲೇಶನ್ಶಿಪ್ ಅನ್ನು ಹೌದಾ. ಸಪೋಸ್ at the very low pressure the gases are not very dense
because the pressure is less, therefore the molecules are loosely arranged, then molecules are freely moving in all directions. But when you increase the pressure, the gases becomes the dense and dense. ಹೌದಾ, ಏನಾಗ್ಕೊಂಡು ಬರ್ತದ್ರಿ, ಮೋರ್ ಡೆನ್ಸ್ ಆಗೋದು ಬರ್ತದೆ. at a very high pressure the gases are becomes very dense. ಹೌದಾ, ಅವಾಗ ನಮ್ಗೆ ಬಹಳಷ್ಟು ಹೈ ಪ್ರೆಷರ್ ಒಳಗೆ ನಾವು ಗ್ಯಾಸ್ ಅನ್ನು ಕಂಪ್ರೆಸ್ ಮಾಡಿದಾಗ ದ ಗ್ಯಾಸಸ್ ಆರ್ ವೆರಿ ಡೆನ್ಸರ್. ಯಾಕಂದ್ರೆ ಮಾಲಿಕ್ಯೂಲ್ಸ್ ಎಲ್ಲ ಏನಾಗ್ತಾವ್ರಿ, ಕ್ಲೋಸ್ ವಿಸಿನಿಟಿ ಒಳಗೆ ಬರ್ತಾವ, ವ್ಯಾಲ್ಯೂಮ್ ಕಡಿಮೆ ಆಗ್ತಾ ಬರ್ತದೆ ನಾವು ಪ್ರೆಷರ್ ಹೆಚ್ಚು ಮಾಡಿದಂಗೆ. ಅದಕ್ಕೆ ಕಡಿಮೆ ವ್ಯಾಲ್ಯೂ ಒಳಗೆ ಜಾಸ್ತಿ ಗ್ಯಾಸಸ್ ಅಟಮ್ಸ್ ಬರೋದ್ರಿಂದ ಹೌದಾ ದ ಗ್ಯಾಸಸ್ ಪಾರ್ಟಿಕಲ್ಸ್ ಆರ್ ವೆರಿ ಡೆನ್ಸ್. ಹೌದಾ, ಡೆನ್ಸಿಟಿ ಅಂದಾಗ ನಾವು ಏನು ಹೇಳ್ತೀವಿ, ಡೆನ್ಸಿಟಿ ಹೌದಾ ಈಸ್ ಈಕ್ವಲ್ ಟು mass divided by volume ಅಂತ ಬರೀತೀವಿ. mass divided by volume ಹೌದಾ, mass to volume ratio ಅಂತ ನಾವು ಏನು ಕರಿತೀವಿ, ಡೆನ್ಸಿಟಿ ಅಂತ. ನಮಗೆ ಏನು ಫಾರ್ಮುಲಾ ಅದ ರೀ, V is equal to ಹೌದಾ PV is equal to K1. PV is equal to K1. Suppose if you want the V, then I have to send that P, that is K1 divided by P. That is K1 divided by P. Suppose mass to volume ratio, that is the density D, that is equal to howda m divided by K1 divided by P ಅಂದ್ರೆ ಬರೆಯಬಹುದಲ್ಲ, density equal to m divided by K1 into P ಅಂತ ಬರೆಯಬಹುದು. ಹೌದಾ, ಈ ನೋಮೆಟ್ರಿ ಇದೆ, ನಾವು ಏನು ಮಾಡ್ತೀವಿ ಮೇಲ್ಗಡೆ ಬರ್ತೀವಿ. ಹೌದಾ, K1 into P. Therefore the density is directly proportional to the pressure. The density is directly proportional to the pressure. If changing the density, then there is a pressure will also changes. If you increase the pressure, the density will increases. If you decrease the pressure, the density will decrease. ಇದೇನಂದ್ರೆ density and the pressure relationship. That is the Boyle's law. Boyle's law statement ನೆನಪಿಡಿ, mathematical form, graphical representation, and the relationship between the pressure and density. Okay. The next law, come to the next law, that is Charles law. ಇನ್ನೇನಾಗುತ್ತೆ ನಿಮ್ಗೆ ಈಸಿ ಆಗುತ್ತೆ. ಹೌದಾ, ಸ್ಟೇಟ್ಮೆಂಟ್ ಅನ್ನು ಈಸಿಯಾಗಿ ತಗೊಂಡು ಹೋಗ್ಬೋದು. The next one is Charles law. Charles law, that is temperature and volume relationship. Temperature and volume relationship. Howda? Then how you remember, how you statement, how you do the statement. ವ್ಯಾಲ್ಯೂಮ್ ಬಂದು ಟೆಂಪರೇಚರ್ का ಅದು ಯಾವ ರೀತಿ ರಿಲೇಶನ್ಶಿಪ್ ಅದ ಹೌದಾ, ಸೇಮ್ ವೇರಿಯಬಲ್ ಬಸ್ ಅದಕ್ಕೆ ಸೇಮ್ at constant ಏನು ತಗೊಂಡ್ರಿ, ಟೆಂಪರೇಚರ್ ವ್ಯಾಲ್ಯೂ ಅದ, ಇನ್ನು ಯಾವುದಿಲ್ಲ ಪ್ರೆಷರ್ ಇಲ್ಲ, ಅದಕ್ಕೆ ಅದನ್ನ ಏನು ಮಾಡಬೇಕು, ಕಾನ್ಸ್ಟಂಟ್. at constant pressure the value of given amount of gas is directly proportional
directly proportional to the temperature. Directly proportional to the temperature. Now, hang understand. Suppose if you take the gas, one closed container tomorrow, it will gas. Other is on one piston on the some value that is the V. Value V and pressure PL. Pressure is the PL. Suppose if you maintain the temperature, pressure, temperature. If you maintain the same pressure in that system, suppose if you increase the value, ಆ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡಿದ್ರೆ ಅವಾಗ ನಮಗೆ ಏನು ಸಿಗುತ್ತೆ? ಸ್ಪೇಸ್ ಜಾಸ್ತಿ ಸಿಗುತ್ತೆ, ಜಾಗ ಜಾಸ್ತಿ ಸಿಗುತ್ತೆ. ಜಾಗ ಜಾಸ್ತಿ ಸಿಕ್ತಂದ್ರೆ ಅಟಮ್ಸ್ಗಳು ಏನಾಗ್ತಾವೆ? ಫ್ರೀ ಆಗ್ತಾವೆ. ಮತ್ತು ಜಾಗ ಮತ್ತೇನಾಗ್ತಾವೆ? ಬೇರೆ ಬೇರೆ ಹೋಗ್ತವೆ, ಇದೆಲ್ಲ ಬರ್ತಾವ. ಅವಾಗ ಏನಾಗ್ತದೆ? ಜಾಗ ಜಾಸ್ತಿ ಆಗೋದ್ರಿಂದ ಅವು ಕೊಲೈಡಿಂಗ್ ಟೆಂಡೆನ್ಸಿ ಏನಾಯ್ತು? ಕಡಿಮೆ. ಹೌದಾ? ಆಲ್ ಆಫ್ ದಿ ಕಂಟೈನರ್ ಕೊಲೈಡ್ ಆಗೋದು ಏನಾಯ್ತು? ಕಡಿಮೆ ಆಯಿತು ಅಂದ್ರೆ ಅದರೊಳಗಿನ ಪ್ರೆಷರ್ ಏನಾಗ್ತದೆ? ಆಟೋಮೆಟಿಕಲಿ ಮಾಡಲೇಬೇಕು. ಯಾಕಂದ್ರೆ ಜಾಗ ಸ್ಪೇಸ್ ಜಾಸ್ತಿ ಆಯಿತು, ಅಟಮ್ಸ್ ಅಷ್ಟ ಅದಾವು. ಮತ್ತು ಅದಕ್ಕೆ ನಂಬರ್ ಆಫ್ ಕೊಲಿಷನ್ ಏನಾಗ್ತದೆ? ದೂರ ಆಗ್ತದೆ, ಕಡಿಮೆ ಆಗ್ತದೆ. ಅದಕ್ಕೆ ಪ್ರೆಷರ್ ಏನಾಗ್ತದೆ? ಕಡಿಮೆ ಆಗ್ತದೆ. ಅದಕ್ಕೆ ನಾವು ವ್ಯಾಲ್ಯೂಮ್ ಹೆಚ್ಚು ಮಾಡಿದ್ರೆ ಅದ್ರಾಗಿನ ನಾವು ಪ್ರೆಷರ್ ಅಷ್ಟ ಉಳ್ಕೋಬೇಕಾದ್ರೆ ಅವಾಗ ನಾನು ಏನು ಮಾಡ್ಬೇಕ್ರಿ? ಅವ್ರ ಕೈನೆಟಿಕ್ ಎನರ್ಜಿನ, ಥರ್ಮಲ್ ಎನರ್ಜಿನ ಹೆಚ್ಚು ಮಾಡಬೇಕು. ಹೌದಾ? ಅದ್ರ ಕೈನೆಟಿಕ್ ಎನರ್ಜಿನ ಹೆಚ್ಚು ಮಾಡ್ಕೊಂಡ್ರೆ ಆ ಮಾಲಿಕ್ಯೂಲ್ಸ್ ಏನಾಗ್ತವ? ಏನು ಮೊದಲು ತಮ್ಮದೇನು ಮೂವ್ಮೆಂಟ್ ಇತ್ತಲ್ಲ ಆ ಮೂವ್ಮೆಂಟ್ ಅನ್ನ ಹೆಚ್ಚು ಮಾಡಬೇಕಾದ್ರೆ ಅದನ್ನ ಏನು ಕೊಡಬೇಕು? ಎನರ್ಜಿನ ಕೊಡಬೇಕು. ಇನ್ ದ ಫಾರ್ಮ್ ಆಫ್ ಹೀಟ್, ಅಂದ್ರೆ ಟೆಂಪರೇಚರ್ ಅನ್ನ ಹೆಚ್ಚು ಮಾಡಬೇಕು. ಹೌದಾ? ಟೆಂಪರೇಚರ್ ಏನಾಯ್ತು? ಹೆಚ್ಚು ಮಾಡಿದ್ರಿ. ಅವಾಗ ಏನು ಮೊದಲು ಮೂವ್ಮೆಂಟ್ ಇತ್ತಲ್ಲ ಆ ಮೂವ್ಮೆಂಟ್ ಏನಾಗ್ತದೆ? ಹೆಚ್ಚಾಗ್ತದೆ. ಮೂವ್ಮೆಂಟ್ ಹೆಚ್ಚಾಯ್ತಂದ್ರೆ ಆಟೋಮೆಟಿಕ್ ಸ್ಪೇಸ್ ಜಾಸ್ತಿ ಇದ್ರೂ ಆಟೋಮೆಟಿಕ್ ಅವು ಏನಾಗ್ತದೆ? ಹೋಗಿ ಕೊಲೈಡ್ ಆಗ್ತವ. ಅವಾಗ ಮಾತ್ರ ನಮ್ಗೆ ಏನು ಪ್ರೆಷರ್ ಪಿ ಇತ್ತಲ್ಲ ಅದೇ ಪಿ ಬರ್ತದೆ. ಹೌದಾ? ಅಂದ್ರೆ ಈಗ ನಾ ಏನು ಮಾಡಿದ್ರಿ? ವ್ಯಾಲ್ಯೂಮ್ ಅನ್ನು ಹೆಚ್ಚು ಮಾಡಿದಾಗ ಅವಾಗ ನಾನು ಏನು ಮಾಡಬೇಕಾಯ್ತು? ಟೆಂಪರೇಚರ್ ಅನ್ನು ಹೆಚ್ಚು ಮಾಡಬೇಕಾಯ್ತು. ಹೌದಾ? ಅಷ್ಟೇ ಪ್ರೆಷರ್ ಉಳಿಬೇಕಾದ್ರೆ. ಸಪೋಸ್ ವ್ಯಾಲ್ಯೂಮ್ ಅನ್ನ ಡಿಕ್ರೀಸ್ ಮಾಡಿದ್ವಿ, ವ್ಯಾಲ್ಯೂಮ್ ಡಿಕ್ರೀಸ್ ಮಾಡಿದ್ವಿ. ಬಟ್ ವ್ಯಾಲ್ಯೂಮ್ ಡಿಕ್ರೀಸ್ ಆಗೋದ್ರಿಂದ ಸ್ಪೇಸ್ ಕಡಿಮೆ ಆಗ್ತದೆ. ಸ್ಪೇಸ್ ಏನಾಗ್ತದೆ? ಕಡಿಮೆ ಆಗ್ತದೆ. ಸ್ಪೇಸ್ ಕಡಿಮೆ ಆಗೋದ್ರಿಂದ ಅದರೊಳಗಿನ ಪ್ರೆಷರ್ ಏನಾಗ್ತದೆ? ಹೆಚ್ಚಾಯ್ತು. ಬಟ್ ನನಗೆ ಏನು ಉಳಿಬೇಕಾಗಿದೆ? ಪ್ರೆಷರ್ ಏನೋ ಉಳಿಬೇಕಾಗಿದೆ. ಮೊದಲು ಎಷ್ಟಿತ್ತಲ್ಲ ಪ್ರೆಷರ್ ಅಷ್ಟ ಉಳಿಬೇಕು. ಅಷ್ಟ ಉಳಿಬೇಕಾದ್ರೆ ಇವತ್ತರ ಮೂವ್ಮೆಂಟ್ ಅನ್ನ ನಾ ಏನು ಮಾಡಬೇಕು? ಕಡಿಮೆ ಮಾಡಬೇಕು. ಮೂವ್ಮೆಂಟ್ ಕಡಿಮೆ ಮಾಡ್ಬೇಕಾದ್ರೆ ಏನು ಮಾಡ್ಬೇಕ್ರಿ? ಅದನ್ನು ಕೂಲ್ ಮಾಡಬೇಕು. ಕೂಲ್ ಮಾಡಿದಾಗ ಏನಾಗ್ತದೆ? ಅದರೊಳಗೆ ಕೈನೆಟಿಕ್ ಎನರ್ಜಿ ಕಡಿಮೆ ಆಗ್ತದೆ. ಕೈನೆಟಿಕ್ ಎನರ್ಜಿ ಕಡಿಮೆ ಆಯ್ತಂದ್ರೆ ಆಟೋಮೆಟಿಕ್ ಕೊಲೈಡಿಂಗ್ ಟೆಂಡೆನ್ಸಿ ಕಡಿಮೆ ಆಯ್ತು. ಕೊಲೈಡಿಂಗ್ ಟೆಂಡೆನ್ಸಿ ಕಡಿಮೆ ಆಯ್ತಂದ್ರೆ ಆಟೋಮೆಟಿಕ್ ನಮ್ಗೆ ಮೊದಲೇನು ಪ್ರೆಷರ್ ಇರ್ತಲ್ಲ ಅದೇ ಪ್ರೆಷರ್ ನಾವೇನು ಮಾಡ್ಬೋದು? ಅದನ್ನ ಮೇಂಟೈನ್ ಅನ್ನ ಮಾಡಬೇಕು. ಅಂದ್ರೆ ವ್ಯಾಲ್ಯೂಮ್ ಹೆಚ್ಚು ಮಾಡಿದ್ವಿ, ಪ್ರೆಷರ್ ಹೆಚ್ಚಾಗ್ತದೆ. ಬಟ್ ನಂಗೆ ಕಾನ್ಸ್ಟೆಂಟ್ ಪ್ರೆಷರ್ ಬೇಕಾಗಿತ್ತಂದ್ರೆ ವ್ಯಾಲ್ಯೂಮ್ ಹೆಚ್ಚು ಮಾಡೋದ್ಮೇಲೆ ಏನು ಹೆಚ್ಚು ಮಾಡ್ಬೇಕ್ರಿ? ಟೆಂಪರೇಚರ್ ಹೆಚ್ಚು ಮಾಡಬೇಕು. ವ್ಯಾಲ್ಯೂಮ್ ಕಡಿಮೆ ಮಾಡಿದ್ವಿ ಅಂದ್ರೆ ಪ್ರೆಷರ್ ಏನಾಗ್ತದೆ? ಆಟೋಮೆಟಿಕ್ ಅಲ್ಲಿ ಹೆಚ್ಚಾಗ್ತದೆ. ಪ್ರೆಷರ್ ಹೆಚ್ಚಾಯ್ತು ಅಂದ್ರೆ ಅವಾಗ ಏನು ಮಾಡಬೇಕು? ಟೆಂಪರೇಚರ್ ಅನ್ನ ವ್ಯಾಲ್ಯೂಮ್ ಡಿಕ್ರೀಸ್ ಮಾಡಿದ್ರೆ ಪ್ರೆಷರ್ ಹೆಚ್ಚಾಗ್ತದೆ. ಅಷ್ಟೇ ಪ್ರೆಷರ್ ಬೇಕಂದ್ರೆ ಮತ್ತೆ ಏನು ಮಾಡಬೇಕು? ಟೆಂಪರೇಚರ್ ಆಲ್ಸೋ ಡಿಕ್ರೀಸ್. ಅದನ್ನು ಐಸೋಲೇಟ್ ಮಾಡಬೇಕು. If you maintain the constant temperature for the given amount of gas, then the temperature value are directly proportional. The temperature value are directly proportional. That is statement of the Charles. The Charles states that at constant pressure, the value of given amount of gas, is directly proportional to the temperature. Then I want to write its mathematical formula. Another, the value is directly proportional to the temperature. Then value is equal to K2 into P. Here the K2 is the proportionality constant. Then P divided by T is equal to K.
divided by T is equal to K2. Suppose if you maintain the pressure P, then at that time the value will be the V1 and temperature will be the T1. Then we can easily write that V1 divided by P1 is equal to K2. Suppose if you maintain the pressure P, but the changing the value P1 to the V2, then automatically the temperature will also changing from P1 to the T2. Then we get the P2 divided by T2 will be also equal to the K2. Therefore both equations are same. Therefore you have to write as the K2 value is the P1 divided by T1 is equal to P2 divided by T2. P2 divided by T2. This is the mathematical form of the charge. Suppose if you plot the graph, that is value versus temperature, that is value in liters and temperature in degree Celsius, then at a we got a straight line. Straight line they are not passing from the origin at a pressure P1 at pressure P2 at pressure T2. ಬೇರೆ ಬೇರೆ ಪ್ರೆಷರ್ ನಾವು ಬೇರೆ ಬೇರೆ ರೀತಿಯ ಸಿಗ್ತಾವ ಸ್ಟ್ರೇಟ್ ಲೈನ್ ಸಿಗ್ತಾವ. ಈ ಸ್ಟ್ರೇಟ್ ಲೈನ್ಸ್ ನಾವು ಏನು ಕರಿತೀವಿ ಅಂದ್ರೆ ಐಸೋಬಾರ್ಸ್ ಅಂತ ಕರಿತೀವಿ. We call it as the isobars. Isobars. What is meant by isobars? What is meant by isobars? Isobars means the lines obtained when you plot the graph value versus temperature, then that lines we call it as the isobars. ಅವಕ್ಕ ನಾವೇನು ಕರಿತೀವಿ isobars ಅಂತ ಕರಿತೀವಿ. Therefore there are so many number of pressures and there are so many number of lines, straight lines will be observed. But if you extend backward these lines, if you extend backward these lines, the lines are backward extend ಮಾಡ್ಕೊಂಡು ಬಂದ್ರೆ all the lines are meet at a one point. All the lines are meet at a one point, that is minus 273 degrees Celsius. Minus 273.15 degrees Celsius. If you plot the pressure value versus temperature at a constant pressure, then you get the different type of straight lines. But all these straight lines, when you extend it in the backward direction, all the lines are meet at a one point at a temperature axis at a one point, that is minus 273.15 degrees Celsius. These temperature we call it as the absolute zero. We call it as the absolute zero temperature. ಅಥವಾ ಇದಕ್ಕೆ ನಾವು ಏನು ಕರಿತೀವಿ absolute zero ಅಂತ ಕರಿತೀವಿ. absolute zero ಅಂತ ಯಾಕೆ ಕರಿತೀವಿ ಅಂದ್ರೆ ಹೌದಾ, it is the one hypothetical temperature. ಈ ಟೆಂಪರೇಚರ್ ನಾವು ಯಾಕೆ absolute zero ಅಂತ ಕರಿತೀವಿ ಅಂದ್ರೆ it is the hypothetical temperature. It is the one hypothetical temperature. Okay? Below this temperature, all the gases are become, all the gases are converted into the liquid state. Aವಾಗ ನಾವೇನು ಮಾಡ್ತೀವಿ, ಅದರದ್ದು value of the gas becomes zero. Okay? The hypothetical temperature at which all the gas value
become 0 because ಇದರಲ್ಲಿ ವ್ಯಾಲ್ಯೂ ಅಂತ ತಗೊಂಡ್ರೆ ಈ ಪಾಯಿಂಟ್ ಇಲ್ಲಿ ಬಂದ್ರೆ ವ್ಯಾಲ್ಯೂ ಏನಾಗುತ್ತೆ 0 ಇದು ಟೆಂಪರೇಚರ್ ಅದ ಬಟ್ ಇದರ ವ್ಯಾಲ್ಯೂ ಇಲ್ಲ ಅದ ಯಾವ ಟೆಂಪರೇಚರ್ ಒಳಗೆ ಯಾವ ಹೈಪೋಥೆಟಿಕಲ್ ಟೆಂಪರೇಚರ್ ಒಳಗೆ ಇಫ್ ಯು ಟೇಕ್ ದ ಎನಿ ಗ್ಯಾಸ್ ಯಾವ ಬೇಕಾದ ಗ್ಯಾಸ್ ತಗೊಳ್ಳಿ ಆ ಗ್ಯಾಸ್ ದ ವ್ಯಾಲ್ಯೂ 0 ಆಗ್ತದ ಆ ಟೆಂಪರೇಚರ್ ನಾವು ಏನು ಹೇಳ್ತೀವಿ ಅಬ್ಸಲ್ಯೂಟ್ 0 ಅಂತ ಹೇಳ್ತೀವಿ ಹೌದಾ below this temperature the gaseous state cannot be exist ಹೌದಾ ಈ -273.15 ಡಿಗ್ರಿ ಸೆಲ್ಸಿಯಸ್ ಗಿಂತ ನೀವು ಕಡಿಮೆ ಟೆಂಪರೇಚರ್ ಅಪ್ಲೈ ಮಾಡಿದ್ರಿ ಅಂದ್ರೆ ಆಲ್ ದ ಗ್ಯಾಸಸ್ ಆರ್ ಕನ್ವರ್ಟೆಡ್ ಇಂಟು ದಿ ಲಿಕ್ವಿಡ್ ಸ್ಟೇಟ್ ಹೌದಾ ಅವಾಗ ನಮಗೆ ಯಾವ ಸ್ಟೇಟ್ ಉಳಿದ್ರಲ್ಲಿ ಗ್ಯಾಸಿಯಸ್ ಸ್ಟೇಟ್ ಉಳಿದಿಲ್ಲ ಹೌದಾ therefore -273.15 ಗಿಂತ ನೀವು ಹೆಚ್ಚಿಗೆ ಟೆಂಪರೇಚರ್ ಇಟ್ಕೊಂಡ್ರೆ ಅವಾಗ ಗ್ಯಾಸಿಯಸ್ ಸ್ಟೇಟ್ ವಿಲ್ ಬಿ ಅಬ್ಸರ್ವ್ ದೇ ಹ್ಯಾವ್ ಸಮ್ ವ್ಯಾಲ್ಯೂ ಯಾಕೆ ವ್ಯಾಲ್ಯೂ 0 ಅಂತ ಬರ್ತೀವಿ ಅಂದ್ರೆ ದ ಗ್ಯಾಸಸ್ ಆರ್ ನಾಟ್ ಎಕ್ಸಿಸ್ಟ್ ಬಿಲೋ ದಿಸ್ ಟೆಂಪರೇಚರ್ ಈ ಟೆಂಪರೇಚರ್ ಗಿಂತ ಕಡಿಮೆ ಟೆಂಪರೇಚರ್ ಅಪ್ಲೈ ಮಾಡಿದ್ರೆ ನಮ್ಗೆ ಏನು ಸಿಗುವುದಿಲ್ಲ ಗ್ಯಾಸಸ್ ಸ್ಟೇಟ್ ಒಳಗೆ ಸಿಗುವುದಿಲ್ಲ ಅದಕ್ಕೆ ಏನು ಹೇಳ್ತೀವಿ ನಾವು ದ ವ್ಯಾಲ್ಯೂ ಬಿಕಮ್ಸ್ 0 ಹೌದಾ ಈ ಟೆಂಪರೇಚರು ಇದಕ್ಕಿಂತ ಕಡಿಮೆ ಟೆಂಪರೇಚರ್ ನೀವು ಗ್ಯಾಸಸ್ ಸಿಸ್ಟಮ್ಗೆ ಅಪ್ಲೈ ಮಾಡಿದ್ರೆ ದ ಗ್ಯಾಸ್ ಏನಾಗೋದ್ರಿ ಸಿಗುವುದಿಲ್ಲ ದ ಗ್ಯಾಸ್ ಆರ್ ಕನ್ವರ್ಟೆಡ್ ಇಂಟು ದಿ ಲಿಕ್ವಿಡ್ therefore the value becomes 0 ಅದನ್ನು ನಾವು ಏನು ಹೇಳ್ತೀವಿ ವ್ಯಾಲ್ಯೂ becomes 0 means the gases are not exist at this temperature ಹೌದಾ ಅದಕ್ಕೆ ನಾವು ಏನು ಹೇಳ್ತೀವಿ ಅಬ್ಸಲ್ಯೂಟ್ 0 ಅಂತ ಹೇಳ್ತೀವಿ ಅದು ಅಬ್ಸಲ್ಯೂಟ್ 0 ಅಂದ್ರೆ the temperature the hypothetical temperature at which all the gases value becomes the 0 that hypothetical temperature we call it as the absolute 0 ಇಷ್ಟೇನಂದ್ರೆ ಚಾರ್ಜ್ ಬಗ್ಗೆ ನೆನಪಿಡ್ರಿ ಆಮೇಲೆ ಅದರ ಮ್ಯಾಥಮೆಟಿಕಲ್ ಫಾರ್ಮನ್ನ ನೆನಪಿಡ್ರಿ ಹೌದಾ ನೆಕ್ಸ್ಟ್ ಕ್ಲಾಸ್ ಒಳಗೆ ಕೇಳು ಸೆಕ್ಸ್ ಲಾ ಮತ್ತು ಅವಘಡ ನಂಬರ್ ಲಾ ನೋಡ್ರಿ ಓಕೆ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಕೇಳ್ಬೋದು ಹೌದಾ ಒಂದು ಸ್ವಲ್ಪ ಪುಸ್ತಕನ ಮತ್ತೊಂದು ಸಲ ತೆಗೆದು ನೋಡ್ರಿ ಇದ್ರ ಮ್ಯಾಗಿಂದ ಪ್ರಾಬ್ಲಮ್ಸು ಬರ್ತಾವ ಹೌದಾ ಅದಕ್ಕೆ ನಾಳೆಗೆ ಪ್ರಾಬ್ಲಮ್ಸ್ ಒಂದೆರಡು ಬಿಡಿಸಿ ಆನಂತರ ಮುಂದಿನ ಎಕ್ಸಾಂಪಲ್ಸ್ ಲಾಸ್ ಬಗ್ಗೆ ಹೋಗೋಣ ಓಕೆ ಥ್ಯಾಂಕ್ ಯು